ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ಎಂಥ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೊರಟಿದ್ದೀನಿ ಅಂತ ಹೇಳಿದರೆ, ಹುಡುಗಿರನ್ನ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಇಂಪ್ರೆಸ್ ಮಾಡೋದು ಇಲ್ಲ ಪಟಾಯಿಸೋದು. ಕೆಲವೊಂದು ಹುಡುಗರಿಗೆ ಎಂಥ ಗೋಲ್ ಅಂತ ಹೇಳಿದರೆ ಇನ್ಸ್ಟಾಗ್ರಾಮಲ್ಲಿ ಬರೋದು, ಒಂದು ಚೆನ್ನಾಗಿರೋ ಹುಡುಗಿ ಹತ್ರ ಮಾತಾಡಬೇಕು, ಬೆಳಿಗ್ಗೆಯಿಂದ ರಾತ್ರಿ, ರಾತ್ರಿಯಿಂದ ಬೆಳಿಗ್ಗೆ ಖಾಲಿ ಟೆಕ್ಸ್ಟ್ ಮಾಡಬೇಕು, ಅಷ್ಟೇ ಅವರಿಗೆ ಗೋಲು. ಅಂಥವ್ರು ಎಂತ ಮಾಡಿ ಅಂತ ಹೇಳಿದ್ರೆ, ನಿಮ್ದು ಯಾರಾದ್ರೂ ಫ್ರೆಂಡ್ ಇರ್ತಾನಲ್ಲ, ಅವನ್ಗೆ ಹೇಳಿ ಏಂಜಲ್ ಪ್ರಿಯಾ ಅಂತ ಒಂದು ಐಡಿ ಕ್ರಿಯೇಟ್ ಮಾಡೋಕೆ, ಅವ್ನಿಗೆ ಹೇಳಿ ಟೆಕ್ಸ್ಟ್ ಮಾಡೋಕೆ. ಅವೇ ನಿಮ್ಗೆ ಟೆಕ್ಸ್ಟ್ ಮಾಡಿದಾಗ ಸಾಕು, ನಿಮ್ಮ ಲೈಫ್ ಉದ್ಧಾರ ಆಗುತ್ತೆ. ನೀವು ನನ್ನ ವಿಡಿಯೋ ಕೂಡ ನೋಡಬೇಡಿ, ಇಲ್ಲೇ ಸ್ಟಾಪ್ ಮಾಡಿ. ಈ ವಿಡಿಯೋ ಬಂದ್ಬಿಟ್ಟು ಸೀರಿಯಸ್ ಆಗಿ ಲವ್ ಮಾಡಬೇಕು, ಒಂದು ಹುಡುಗಿ ಜನ ಡೇಟ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಅಷ್ಟೇ ಈ ವಿಡಿಯೋ, ಆಯ್ತಾ? ನಾನು ಇದ್ರಲ್ಲಿ ನಿಮಗೆ ಸಿಂಪಲ್ ಆಗಿರೋ ಟಿಪ್ಸ್ ಕೊಡ್ತೀನಿ, ಅಂದ್ರೆ ಏನ್ ಮಾಡಬೇಕು ಏನ್ ಮಾಡಬಾರ್ದು, ಹುಡುಗಿನ ಹಿಂಗೆ ಇಂಪ್ರೆಸ್ ಮಾಡಬೇಕು ಅಂತ ಇದ್ರಲ್ಲಿ ನಾನು ಸಿಂಪಲ್ ಆಗಿರೋ ಟಿಪ್ಸ್ ಕೊಡ್ತೀನಿ. ಇದನ್ನು ಫಾಲೋ ಮಾಡೋದ್ರಿಂದ ಅವಳು ನಿಮಗೆ ರಿಪ್ಲೈ ಕೊಡೋ ಚಾನ್ಸಸ್ಸು ಇದೆ, ಮತ್ತೆ ಹೇಳೋಕ್ಕಾಗಲ್ಲ, ಅವಳು ನಿಮ್ಮನ್ನ ಡೇಟಿಗೆ ಅವಳೇ ಕರೆಯೋ ಚಾನ್ಸ್ ಕೂಡ ಇದೆ, ಆಯ್ತಾ? ಫಸ್ಟ್ ಪಾಯಿಂಟ್ ಎಂತ ಅಂತ ಹೇಳಿದ್ರೆ, DP. ನಿಮ್ಮ DPಲಿ ಯಾವುದೋ ಕ್ರಿಕೆಟ್ ಪ್ಲೇಯರ್ ಇರ್ಬೋದು, ಇಲ್ಲ ಯಾವುದೋ ಒಂದು ನೇಚರ್ ಪಿಕ್ ಇರ್ಬೋದು, ಇಲ್ಲ ನಾಯಿ ಮರಿದ ಪಿಕ್ ಇರ್ಬೋದು, ಅದೆಲ್ಲ ಹಾಕಬೇಡಿ. ಒಂದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಫೋಟೋ ಹೊಡೀರಿ. ಅಂದರೆ ಸೂಟು ಬೂಟು ಎಲ್ಲ ಹಾಕ್ಕೊಂಡು, ಒಂದು ಕನ್ನಡಕ ಅಂತ ಹೇಳ್ತಾರೆ ಮರ, ಅದಕ್ಕೆ ಕೂಲಿಂಗ್ ಗ್ಲಾಸ್ ಅದು ಇಟ್ಕೊಂಡು ಒಂದು ಪೋಸ್ ಕೊಟ್ಕೊಂಡು ಒಂದು ಚಂದ ಒಂದು ಫೋಟೋ ಇರಲಿ ನಿಮ್ಮ DPಗೆ. ಅದನ್ನು ನೋಡಿ ಹುಡುಗಿರು ಒಂದು 50% ಹುಡುಗಿರು ಅಲ್ಲೇ ಬಿದ್ದೋಗೋ ಚಾನ್ಸಸ್ ಇದೆ. ಸೊ ಮೇನ್ ಹುಡುಗಿರು ನೋಡೋದೇ DP. ಸೊ ಅದು ಚಂದ ಇರಬೇಕು. ಈ ಹರಿದೋಗಿರೋ ಜೀನ್ಸ್ ಅದು ಇದು ಹಾಕೊಂಡ್ರೆ ಎಲ್ಲ ಅನ್ಕೊಂತೀವಿ, ಎಂತ ಅನ್ಕೊಂತೀವಿ ಗೊತ್ತಾ ಹುಡುಗಿರು, ಅವನು ಪ್ಲೇ ಬಾಯ್ ಇರಬೇಕು, ನಮ್ಮ ಹತ್ರ ಫ್ಲರ್ಟ್ ಮಾಡೋಕೆ ಏನೋ ಟ್ರೈ ಮಾಡ್ತಿರ್ಬೇಕು ಅಂತ ಅನ್ಕೊಂತೀವಿ. ಸೊ ನೀವು ಏನು ಮಾಡಿದ್ರು ವೇಸ್ಟ್. ಫಸ್ಟ್ ಮೇನ್ DP ಅದು ಪ್ರೊಫೆಷ್ನಲ್ ಆಗಿರ್ಬೇಕು. ಸೆಕೆಂಡ್ ಪಾಯಿಂಟ್, ಇದು ಆಲ್ರೆಡಿ ಬ್ರೇಕಪ್ ಆಗಿರ್ತದೆ ನೋಡಿ. ಬ್ರೇಕಪ್ ಆಗಿ ಅಯ್ಯೋ ಸ್ಯಾಡ್, ಎಮೋಷ್ನಲ್, ಮತ್ತೆ ಹಾರ್ಟ್ ಬ್ರೋಕನ್ ಅಂತ ಸ್ಟೇಟಸ್ ಬೈಯೋಲ್ಲಿ ಆಗ್ತಿರಲ್ಲ ನೀವು, ಅದೊಂದು ಸ್ಟಾಪ್ ಮಾಡಿ ಮಾರ್ರೆ. ಅದನ್ನ ನೋಡುವಾಗ ಅನ್ಕೊಂತೀವಿ, ಅಲ್ಲ ಮಾರ್ರೆ ಇವನ್ ಆಲ್ರೆಡಿ ಈ ತರ ಹಾರ್ಟ್ ಬ್ರೋಕನ್ ಅಂತ, ಈ ತರ ಸ್ಯಾಡ್ ಆಗಿದ್ದಾನೆ, ಇನ್ನು ನಮ್ಮನ್ನ ಎಲ್ಲಿ ಮಾರ್ರೆ ಇವನ್ ಖುಷಿಯಾಗಿ ಇಟ್ಕೊಂತಾನೆ ಅಂತ ನಾವು ಅನ್ಕೊಂತೀವಿ. ಇದು ಸೆಕೆಂಡ್ ಪಾಯಿಂಟ್. ಇದೆಲ್ಲ ಮೆನ್ಷನ್ ಮಾಡೋಕೆ ಹೋಗ್ಬೇಡಿ. ಈಗ ಮೆನ್ಷನ್ ಮಾಡಿದ್ರೆ ಆಲ್ರೆಡಿ ಅಂತ ತೆಗ್ದು ಬಿಡಿ ಅದು ಬಯೋ ಅಂತ, ಅವಾಗಷ್ಟೇ ನಿಮ್ಗೆ ಸಿಗೋದು ಚೆನ್ನಾಗಿರೋ ಹುಡುಗಿ. ನಂಬರ್ ಥರ್ಡ್ ಪಾಯಿಂಟ್ ಎಂತ ಅಂತ ಹೇಳಿದ್ರೆ, ನೀವಾಗೆ ಹೋಗಿ ಹುಡುಗಿ ಹತ್ರ ಹಾಯ್ ಊಟ ಆಯ್ತಾ, ಹಾಯ್ ತಿಂಡಿ ಆಯ್ತಾ, ಹಾಯ್ ಮಲ್ಕೊಂಡ್ರ, ಈ ಹಾಯ್ 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 ಅಂತ ಮೆಸೇಜ್ ಮಾಡ್ತಿರಲ್ಲ, ಅದು ಫಸ್ಟ್ ಸ್ಟಾಪ್ ಮಾಡಿ. ಮತ್ತೆ ಹೋಗೋದು, ಒಂದು ಹುಡುಗಿ ಒಂದು ಸ್ಟೇಟಸ್ ಹಾಕ್ಲಿಕ್ಕಿಲ್ಲ, ಟಕ್ಕ ಹೋಗಿ ನೋಡೋದು, ಮತ್ತೆ ಒಂದು ಫೋಟೋ ಅಪ್ಲೋಡ್ ಮಾಡೋಕ್ಕಿಲ್ಲ, ಟಕ್ಕ ಹೋಗಿ ಲೈಕ್ ಕೊಡೋದು, ಕಮೆಂಟ್ ಕೊಡೋದು, ಡೈಲಿ ಕಮೆಂಟ್ ಕೊಡೋದು, ಅದು ಫಸ್ಟ್ ಸ್ಟಾಪ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರು ಅನ್ಕೊಂತಾರೆ, ಯಾವನಪ್ಪ ಇವ ನನ್ನ ಹಿಂದೆ ಬಿದ್ದಿದ್ದಾನೆ, ಯಾಕಪ್ಪ ನನ್ನ ಹಿಂದೆ ಬಿದ್ದಾನಿವ ಅಂತ ಒಂಥರ ಫೀಲ್ ಆಗ್ತದೆ ಅವರಿಗೆ. ಆಲ್ಮೋಸ್ಟ್ ಎಲ್ಲ ಹುಡುಗಿರಿಗೆ ಒಂದೊಂದು ಆಪ್ಷನ್ ಇರಲ್ಲ, ಸಾವಿರಾರು ಹುಡುಗರು ಅವ್ರನ್ನ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅವ್ರ ಹತ್ರ 1000 ಆಪ್ಷನ್ ಇರ್ತದೆ. ಸೊ ಆದ್ರೂ ಅವರು ನಿಮ್ಮ ಹಿಂದೆ ಬರಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಯುನೀಕ್ ಆಗಿರ್ಬೇಕು, ಆಯ್ತಾ? ಸೊ ಇದನ್ನು ಒಂದು ಸ್ಟಾಪ್ ಮಾಡಿ. ಇದು ಮಾಡಿದ್ರೆ ದೇವ್ರಾಣೆ ಯಾವ ಹುಡುಗಿ ನಿಮ್ಮನ್ನ ನೋಡಲ್ಲ. ಫೋರ್ತ್ ಪಾಯಿಂಟ್, ಇದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಎಂತ ಅಂತ ಹೇಳಿದ್ರೆ, ಅವಳ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಅವಳು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರ್ತಾಳೆ ಅಂದ್ರೆ, ಸ್ಪೋರ್ಟ್ಸ್ ಆಗಿರ್ಬೋದು. ಸ್ಪೋರ್ಟ್ಸ್ ಎಕ್ಸಾಂಪಲ್ ಕ್ರಿಕೆಟ್. ಕೆಲ ಹುಡುಗಿರಿಗೆ ಕ್ರಿಕೆಟ್ ಅಂದ್ರೆ ತುಂಬಾನೇ ಇಷ್ಟ. ಅವರು ವಿರಾಟ್ ಕೊಹ್ಲಿ, ಇಲ್ಲ RCB, ಇಲ್ಲ MS ಧೋನಿ, ಆ ತರ ಯಾವ್ದಾದೊಂದು ಪೇಜ್ ಅನ್ನು ಫಾಲೋ ಮಾಡಿರ್ತಾರೆ. ಇಲ್ಲ ಕೆಲವರಿಗೆ ಇದು ನಾಯಿ ಮರಿ, ಬೆಕ್ಕಿನ ಮರಿ ಅದರ ಬಗ್ಗೆ ಇಂಟ್ರೆಸ್ಟ್ ಇರ್ತದೆ. ಸೊ ಅವರು ಅದನ್ನು ಫಾಲೋ ಮಾಡಿರ್ತಾರೆ. ಸೊ ನೀವು ಕೂಡ ಅದನ್ನು ಹೋಗಿ ಫಾಲೋ ಮಾಡಿ. ಮತ್ತೆ ಅಲ್ಲಿ ಅವಳೇನಾದ್ರೂ ಲೈಕ್ ಕೊಟ್ಟಿರ್ತಾಳೆ, ಸೊ ಇಲ್ಲ ಕಮೆಂಟ್ ಆಗಿರ್ತಾಳೆ, ಸೊ ಅಲ್ಲಿ ರಿಪ್ಲೈ ಕೊಡಿ. ಸೊ ಅವಾಗ ಅವಳಿಗೆ ನಿಮ್ಮ ಪ್ರೊಫೈಲ್ ಅನ್ನು ನೋಡೋ ಚಾನ್ಸಸ್ ಇದೆ, ಮತ್ತೆ ನಿಮ್ ಜೊತೆ ಮಾತಾಡೋ ಚಾನ್ಸಸ್ ಇದೆ. ಹಂಗೂ ಹಿಂಗೂ ಮಾಡಿ ಒಂದು ಮೆಸೇಜ್ ಅಂತ ಹುಡುಗಿಯಿಂದ ಬಂತು, ಹಾಗಾದ್ರೆ ಮುಂದೆ ಎಂತ? ಓಕೆ, ನಾನು ಇವಾಗ ಹೇಳ್ತೀನಿ. ಫುಲ್ ಅವಳೊಂದು ಮೆಸೇಜ್ ಮಾಡಿದ್ಲು ಅಂತ ಫುಲ್ ಖುಷಿಗೆ ಕಂಟಿನ್ಯೂಸ್ ಮೆಸೇಜ್ ಹಾಕ್ಬೇಡಿ. ಅಂದ್ರೆ ಮೇಡಮ್ ಊಟ ಆಯ್ತಾ, ಮೇಡಮ್ ನಿದ್ದೆ ಆಯ್ತಾ, ಮೇಡಮ್ ತಿಂಡಿ ಆಯ್ತಾ, ಒಂಥರ ಇರಿಟೇಟ್ ಆಗ್ತದೆ ಅವಳಿಗೂ. ಅವಳು ಮನುಷ್ಯರು ತಾನೆ, ಅವಳು ಸ್ವಲ್ಪ ಟೈಮ್ ಕೊಡಿ, ಅವಳೊಂದು ಸ್ವಲ್ಪ ಫ್ರೀ ಆಗಿಬಿಡಿ. ಅಂದ್ರೆ ಮಾರ್ನಿಂಗ್ ಒಂದು ಹಾಯ್ ಗುಡ್ ಮಾರ್ನಿಂಗ್ ಅಂತ ಹಾಕಿ ನೋಡಿ ರಿಪ್ಲೈ ಬರ್ತದ ಅಂತ, ಇಲ್ಲ ರಾತ್ರಿ ಹಾಯ್ ಗುಡ್ ನೈಟ್ ಅಂತ ಹಾಕಿ. ಹೀಗೆ ಕಂಟಿನ್ಯೂಸ್ ಮೆಸೇಜ್, ಅಂದ್ರೆ ಕಂಟಿನ್ಯೂಸ್ ಅಂತ ಹೇಳಿದ್ರೆ ಉಪದ್ರ ಆಗೋ ಹಾಗೆ ಮಾಡಬೇಡಿ. ಸ್ವಲ್ಪ ಟೈಮ್ ಕೊಡಿ, ರಿಪ್ಲೈಗೆ ವೇಟ್ ಮಾಡಿ. ಅವಳು ರಿಪ್ಲೈ ಕೊಟ್ಟೆ ಕೊಡ್ತಾಳೆ. ಅವಳು ನಿಮ್ಮನ್ನು ಏನಾದ್ರು ಇಷ್ಟಪಟ್ಟಿದ್ರೆ ಅವಳು ರಿಪ್ಲೈ ಕೊಟ್ಟೆ ಕೊಡ್ತಾಳೆ ಅವಳು ರಿಪ್ಲೈ, ಆಯ್ತಾ? ಅಂತೂ ಇಂತೂ ಅವಳು ಮೆಸೇಜ್ ಮಾಡ್ತಾಳೆ, ನೀವು ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ಸ್ಮೂತ್ ಆಗಿ ಹೋಗ್ತಾ ಇದೆ ನಿಮ್ಮ ಕಾನ್ವರ್ಸೇಷನ್. ಅಂದ್ರೆ ನಿಮ್ಮ ಡೈಲಿ ಲೈಫ್ ನೀವು ಶೇರ್ ಮಾಡ್ತೀರಾ, ಅವಳ ಡೈಲಿ ಲೈಫ್ ಅವಳು ನಿಮ್ಮ ಜೊತೆ ಶೇರ್ ಮಾಡ್ತಾಳೆ ಅಂತ ಅನ್ಕೊಳ್ಳಿ.
ಸೊ ನೆಕ್ಸ್ಟ್ ಅಂತ ನೀವಾಗೆ ಅವಳ ಹತ್ರ ಮೀಟ್ ಆಗುವಂತ ಯಾವತ್ತೂ ಕೇಳಕ್ ಹೋಗ್ಬೇಡಿ. ಅದೇ ನೀವು ಮಾಡೋದು ದೊಡ್ಡ ತಪ್ಪು. ನೀವಾಗೆ ಮೈ ಮೇಲೆ ಬಿದ್ದವಳು ಹೋಗ್ಬೇಡಿ, ಅವಳು ನಿಮ್ ಹಿಂದೆ ಬರೋ ಹಂಗ್ ಮಾಡಿ. ನೀವು ಅಂದ್ರೆ ಚಂದವಾಗಿ ಮಾತಾಡಿ, ಅಂದ್ರೆ ಸ್ಮೂತ್ ಆಗಿ, ಅಂದ್ರೆ ಒಂದು ಪ್ರೀತಿಯಿಂದ ಮಾತಾಡಿ. ಯೂಶಲಿ ಹೆಣ್ಮಕ್ಳು ಬಯಸೋದೇ ಪ್ರೀತಿ, ಅಂದ್ರೆ ಒಂಥರ ಒಳ್ಳೆ ಹುಡುಗಂತರ, ಅಂದ್ರೆ ತುಂಬಾ ಪ್ರೀತಿಯಿಂದ ಕೇರ್ ತೋರಿಸಿ, ಸ್ವಲ್ಪ ಪೊಸಿಟಿವ್ ಆಗಿ. ಹೆಂಗಂತ ಹೇಳಿದ್ರೆ ಅವಳು ಯಾರಾದ್ರೂ ಇವಾಗ ರೀಲ್ ಯಾರಾದ್ರೂ ಹುಡುಗನ ಜೊತೆ ಮಾಡಿದ್ರೆ ಸ್ವಲ್ಪ ಸ್ಯಾಡ್ ಆಗಿರೋ ಎಮೋಜಿ ಕೊಡಿ. ಅವಾಗ ಅಂದ್ಕೊಳ್ತಾಳೆ ಓಕೆ ಇವ್ನಿಗೆ ನನ್ನ ಮೇಲೆ ಏನೋ ಒಂದು ಫೀಲಿಂಗ್ ಇದೆ. ಸೊ ಅವಳಿಗೆ ಅರ್ಥ ಆಗುತ್ತೆ. ಆ ಥರ ಅರ್ಥ ಮಾಡಿಸಿ. ನೀವಾಗೆ ಅಂದ್ರೆ ಐ ಲವ್ ಯು ಅಂತ ಬೀಳ್ಬೇಡಿ, ಹಿಂದೆ ಹೋಗಿ ಬೀಳ್ಬೇಡಿ, ಅವಳು ಹಿಂದೆ ಬೀಳ್ಬೇಡಿ. ಆ ಥರ ಇದ್ರೆ ಯಾರು ಹುಡುಗಿನೂ ಬೀಳಲ್ಲ, ಆಯ್ತಾ? ಸೊ ಅವಳಾಗೆ ನಿಮ್ಮನ್ನು ಡೇಟಿಗೆ ಕರೆಯೋ ಥರ ಮಾಡಿ. ಅಂದ್ರೆ ಈ ಥರನೇ ಸ್ವಲ್ಪ ಒಂದು ಪೊಸಿಟಿವ್ ಆಗಿ ತೋರಿಸ್ಕೊಳ್ಳೋದು, ಕೇರಿಂಗ್ ಇರೋದು, ಆ ಥರ ಮಾಡಿದ್ರೆ ಹುಡುಗಿರು ಅಂದ್ರೆ ಅವರಾಗೆ ಡೇಟಿಗೆ ಕರೀತಾರೆ. ಅಂದ್ರೆ ಅವ್ರಿಗೆ ಅನ್ಸುತ್ತೆ ಓಕೆ ಇವನ್ನ ಮೀಟ್ ಆಗುವ ಅಂತ ಅನ್ಕೊಂತಾರೆ. ಸೊ ಆ ಥರ ಮಾಡಿ, ಆಯ್ತಾ? ಇದಾಗಿತ್ತು ನನ್ನ ಇವತ್ತಿದು ವಿಡಿಯೋ. ಇದೇನಾದ್ರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯೋಕ್ಕೆ ಹೋಗ್ಬಿಡಿ, ಆಯ್ತಾ? ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ, ಜಾಸ್ತಿ ವ್ಯೂಸ್ ಮತ್ತೆ ಜಾಸ್ತಿ ಲೈಕ್ಸ್ ಬಂದರೆ ನಾನು ನೆಕ್ಸ್ಟ್ ಪಾರ್ಟ್ 2 ಮಾಡ್ತೀನಿ, ಆಯ್ತಾ? ಅಲ್ಲಿ ತನಕ ಬಾಯ್ ಬಾಯ್.